ಬೆಂಗಳೂರಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಹಾಗೆ ಶಾಸಕ ಬೈರತಿ ಬಸವರಾಜ್ಗೆ ಬಂಧನದ ಭೀತಿ ಎದುರಾಗಿದೆ. ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ಗೆ ಮೊರೆ ಹೋಗಲಾಗಿದೆ. ಬೆಳಗ್ಗೆ ಅಷ್ಟೇ ಹೇಳ್ತಾ ಇದ್ವಿ ನಾವು 9 ಗಂಟೆ ನ್ಯೂಸ್ನಲ್ಲಿ. ನಿರೀಕ್ಷಣಾ ಜಾಮೀನು ಹೋಗುವಂತ ಸಾಧ್ಯತೆ ಇದೆ. ಬಿಕಾಸ್ ಆರೋಪಿ ನಂಬರ್ 5 ಬೈರತಿ ಬಸವರಾಜ್ ಅವರು ಶಿವಪ್ರಕಾಶ್ ಅನ್ನೋನ ಕೊಲೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೈರತಿ ಬಸವರಾಜ್ ಅವರ ಕುಮ್ಮಕ್ಕು ಇದೆ ಶಿವಪ್ರಕಾಶ್ನ ಕೊಲೆಯಲ್ಲಿ ಅನ್ನುವಂಥದ್ರ ಬಗ್ಗೆ ಅವರ ತಾಯಿ ದೂರನ್ನ ಕೊಟ್ಟಿದ್ರು. ಆ ದೂರಿನ ಆಧಾರದ ಮೇಲೆ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಇಂದು ಮಧ್ಯಾಹ್ನ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ. ಇತ್ತ ಪಕ್ಷದ ರಾಜ್ಯಾಧ್ಯಕ್ಷ ವಿಜೇಂದ್ರ ಭೇಟಿ ಮಾಡಿ ವಿವರಣೆಯನ್ನ ಕೊಟ್ಟಿದ್ದಾರೆ. ರೌಡಿ ಶೀಟರ್ ಕೊಲೆ ಕೇಸ್ನಲ್ಲಿ ನನ್ನ ಪಾತ್ರವಿಲ್ಲ ಅಂತ ವಿವರಣೆಯನ್ನ ಕೊಟ್ಟಿದ್ದಾರಂತೆ. ಬೈರತಿ ಬಸವರಾಜ್ ಪರ ಬ್ಯಾಟಿಂಗ್ ಮಾಡಿರುವಂಥದ್ದು ವಿಜೇಂದ್ರ ಮಾಡಲೇಬೇಕಲ್ಲ, ಅವ್ರ ಪಕ್ಷದ ಶಾಸಕರಲ್ಲ. ಈಗ ವಿಜೇಂದ್ರ ಹೇಳಿದ ತಕ್ಷಣ ಅವ್ರೇನು ತಪ್ಪೇ ಮಾಡಿಲ್ಲ ಅಂತಲ್ಲ. ಆಮೇಲೆ ರೌಡಿ ಶೀಟರ್ ಕೊಲೆ ಕೇಸ್ನಲ್ಲಿ ನನ್ನ ಪಾತ್ರ ಇಲ್ಲ ಅಂತ ವಿಜೇಂದ್ರ ಅವರಿಗೆ ವಿವರಣೆ ಕೊಡ್ಬೋದು ಅಷ್ಟೇ, ನಾಟ್ ಜಡ್ಜ್ಮೆಂಟ್ ಅಲ್ಲ. ಅದು ಕೋರ್ಟ್ನಲ್ಲಿ ನಡೆಯುತ್ತೆ. ಮತ್ತೊಂದು ಕಡೆ ಪೊಲೀಸರು ತನಿಖೆಯನ್ನು ಮಾಡ್ತಾರೆ. ಈಗ ಆಲ್ರೆಡಿ 5 ಅರೆಸ್ಟ್ ಮಾಡಲಾಗಿದೆ. ಅವರನ್ನು ಒದ್ದು ಬಾಯಿ ಬಿಡಿಸಿದಂಥ ಸಂದರ್ಭದಲ್ಲಿ ಯಾರ್ಯಾರ ಹೆಸರುಗಳು ಬರ್ತವೋ ಕಾದ್ ನೋಡಬೇಕು. ವಿಜೇಂದ್ರ ಫೋಟೋಗಳು ಕೂಡ ಇವೆ ಎಂಬ ಕಾರಣಕ್ಕೆ ತೇಜೋವಧೆ ಆಗ್ತಾ ಇದೆ. ಕಾಂಗ್ರೆಸ್ಸಿಗರ ಜೊತೆ ಯಾರೆಲ್ಲರ ಫೋಟೋ ಇವೆ ಗೊತ್ತಿದೆ, ಎಲ್ಲವನ್ನು ಮಾತಾಡ್ತೀನಿ ಅಂತ ವಿಜೇಂದ್ರ ಟಾಂಕ್ ಅನ್ನು ಕೊಟ್ಟಿದ್ದಾರೆ. ಪ್ರೇರಿತವಾಗಿದೆ ಆ ಘಟನೆಗೂ ನನಗೂ ಈಗಾಗಲೇ ಬೈರತಿ ಬಸವರಾಜ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇದು ರಾಜಕೀಯ ಪ್ರೇರಿತವಾಗಿದೆ, ಆ ಘಟನೆಗೂ ನನಗೂ ಸಂಬಂಧ ಇಲ್ಲ ಅಂತ ಈಗಾಗಲೇ ಬಸವರಾಜ್ ಅವರು ಹೇಳಿದ್ದಾರೆ. ಈಗ ಕಾಂಗ್ರೆಸ್ ಲೀಡರ್ ಬಗ್ಗೆ ಯಾರ್ಯಾರ ಜೊತೆಲಿ ಯಾರ್ಯಾರ ಫೋಟೋ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈ ರೀತಿ ಫೋಟೋ ಇದೆ ಅನ್ನೋ ಕಾರಣಕ್ಕೆ ರಾಜಕೀಯ ತೇಜೋವಧೆ ಮಾಡ್ತಕ್ಕಂಥ ಕೆಲಸವೂ ಕೂಡ ಮಾಡ್ತಾ ಇರ್ಬೋದು. ಬೈರತಿ ಬಸವರಾಜ್ ಅವರು ಈಗಾಗಲೇ ಹೇಳಿಕೆ ನೀಡಿದ್ದಾರೆ. ಈಗಾಗಲೇ ಬೈರತಿ ಬಸವರಾಜ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇದು ರಾಜಕೀಯ ಪ್ರೇರಿತವಾಗಿದೆ ಆ ಘಟನೆ. ಬೆಂಗಳೂರಲ್ಲಿ ರೌಡಿ ಶೀಟರ್ ಶಿವಪ್ರಕಾಶ್ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಕೊಲೆ ಕೇಸ್ನಲ್ಲಿ ನನ್ನ ಯಾವುದೇ ಪಾತ್ರವಿಲ್ಲ ಬಿಜೆಪಿಯ ಶಾಸಕ ಬೈರತಿ ಬಸವರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಯ ಕೆಆರ್ಪುರದ ಶಾಸಕರು ಮಾಜಿ ಸಚಿವರು ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಶಿವಪ್ರಕಾಶ್ನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಕೇಸ್ನಲ್ಲಿ ನನ್ನ ಯಾವುದೇ ಪಾತ್ರ ಇಲ್ಲ ಅಂತ ಬೈರತಿ ಬಸವರಾಜ್ ಅವರ ಹೇಳಿಕೆ. ಯಾವುದೇ ಜಮೀನು ವ್ಯವಹಾರ ನಮಗ್ ಗೊತ್ತಿಲ್ಲ, ಯಾರೋ ಸುಳ್ಳು ಆರೋಪವನ್ನು ಮಾಡಿದ್ದಾರೆ, ನನ್ನ ತೇಜೋವಧೆ ಮಾಡುವಂತ ಕೆಲಸ ಆಗ್ತಾ ಇದೆ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಮಹದೇವಪುರ ಕ್ಷೇತ್ರದ ಜಮೀನ ಕೇಸ್ ಅದು. ಕೆಆರ್ಪುರ ಕ್ಷೇತ್ರಕ್ಕೂ ಜಮೀನಿಗೂ ಸಂಬಂಧ ಇಲ್ಲ, ರಾಜಕೀಯ ದುರುದ್ದೇಶದಿಂದ ಕೇಸನ್ನ ಮಾಡಿದ್ದಾರೆ ಅಂತ ಬೈರತಿ ಬಸವರಾಜ್ ಅವರು ಹೇಳಿದ್ರು. ಪೊಲೀಸ್ ಅಧಿಕಾರಿಗಳೇ ನನ್ನನ್ನ ಕೇಳಬಹುದಿತ್ತಲ್ವಾ ಅಂತ ಮಾಜಿ ಸಚಿವ ಬೈರತಿ ಬಸವರಾಜ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಕೃಷ್ಣ ಬೈರತಿ ಬಸವರಾಜ್ ಅವರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ಕೇಳೋಣ. ನಮ್ಮ ಜೊತೆಗೆ ಬಿಜೆಪಿ ಶಾಸಕರಾಗಿರ್ತಕ್ಕಂಥ ಬೈರತಿ ಬಸವರಾಜ್ ಅವರು ಇದ್ದಾರೆ. ಸರ್, ನಿಮ್ಮ ಮೇಲೆ ಏನು ಸರ್ ಅದು ಎಫ್ಐಆರ್ ಅನ್ನುವಂಥ ಪ್ರಕರಣ? ನೋಡಿ, ಏನಾಗಿದೆ, ಈ ವಿಚಾರದ ಬಗ್ಗೆ ಯಾವುದೇ ಒಂದು ಮಾಹಿತಿ ಕೂಡ ನನಗೆ ಗೊತ್ತಿಲ್ಲ. ಆದರೂ ಕೂಡ ಸುಖ ಸುಮ್ಮನೆ ಇವತ್ತು ಎಫ್ಐಆರ್ ಆಗಿದೆ ಅಂತೇಳಿ ನೀವು ಸುದ್ದಿ ಮಾಧ್ಯಮದ ಮುಖೇನ ನಾನು ನೋಡಿರ್ತಕ್ಕಂಥದ್ದು. ಹಾಗಾಗಿ ಇದೆಲ್ಲೋ ಒಂದು ಕಡೆ ರಾಜಕೀಯವಾಗಿ ಏನಾದರೂ ಮಾಡಬೇಕಾ ಅಂತೇಳಿ ತೀರ್ಮಾನಗಳು ಮಾಡಿ ಇವತ್ತೇನೋ ಮಾಡಿದ್ದಾರೆ ಅಂತ ಹೇಳಿದ್ರು ಕೂಡ ಗೊತ್ತಿಲ್ಲ. ಅದು ಯಾವ ಜಮೀನು, ಯಾರು ಇವನು, ಏನು ಒಂದು ಸಣ್ಣ ಮಾಹಿತಿ ಕೂಡ ನನಗೆ ಗೊತ್ತಿಲ್ಲ. ಸುಖ ಸುಮ್ಮನೆ ನನ್ನ ಹೆಸರನ್ನು ಇವತ್ತು ಟಿವಿಗಳೆಲ್ಲ ಹಾಕೊಂಡು ನೀವು ಇದು ಮಾಡ್ತಾ ಇದ್ದೀರಾ. ಅದೇ ಈಗ ಯಾರೇ ಅಧಿಕಾರಿಗಳಾದರೂ ಕೂಡ ನಾನು ಒಬ್ಬ ಗೌರವಿತ ಶಾಸಕನಾಗಿ ಕೆಲಸ ಮಾಡ್ಕೊಂಡಿದ್ದೀನಿ. ಎಲ್ಲಿ ಕೂಡ ಇದುವರೆಗೂ ಕೂಡ ಸಣ್ಣ ಒಂದು ಇದು ಕೂಡ ಮಾಡಿದೆ. ಕಳೆದ 10 ವರ್ಷಗಳಿಂದ ಕೂಡ ನಾನು ಮಾಡ್ಕೊಂಬಂದಿದ್ದೀನಿ. ಇವತ್ತು ಯಾರಾದರೂ ಆ ರೀತಿಯಾದ ಕಂಪ್ಲೇಂಟ್ ಕೊಟ್ಟಾಗ ನನಗೊಂದು ಮಾಹಿತಿ ಆದರೂ ಕೇಳ್ಬೋದಾಗಿತ್ತಲ್ಲ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು. ಕೇಳದೆ ಇವತ್ತು ಈ ರೀತಿಯಾಗಿ ಎಫ್ಐಆರ್ ಅನ್ನು ಮಾಡಿ ಈ ರೀತಿಯಾಗಿ ಮಾಡಿರ್ತಕ್ಕಂಥದ್ದು ಎಷ್ಟು ಇದು, ಅದಕ್ಕೆ ಇದನ್ನು ರಾಜಕೀಯ ದುರುದ್ದೇಶ ಅಂತೇಳಿ ನಾನು ಹೇಳ್ತಕ್ಕಂಥದ್ದು. ಸರ್, ನಾವು ನೋಡ್ದಂಗೆ ಬೈರತಿ ಬಸವರಾಜ್ ಅವರು ಶಾಸಕರಾಗಿ ಹಿರಿಯ ಶಾಸಕರು ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಈಗಲೂ ಕೂಡ ಬಿಜೆಪಿ ಶಾಸಕರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಯಾವುದೂ ಕೂಡ ಈ ರೀತಿಯಿಂದ ಆಪಾದನೆ ಇಲ್ಲಿರುವಂಥ ಸಂದರ್ಭದಲ್ಲಿ ಈಗ ಪ್ರಕರಣ ಬಂದಿರುವಂಥ ಸಂದರ್ಭದಲ್ಲಿ ತಾವು ಬೇರೆ ಏನಾದರೂ ಇರ್ಬೋದು, ರಾಜಕೀಯ ಉದ್ದೇಶ ಅದು ಬೇರೆ ಇದೆಯಾ ಅಂತ? ಖಂಡಿತವಾಗಿ ನಾನು ಇವತ್ತು ತಮ್ಮ ಮುಖ್ಯನೇ ಹೇಳ್ಬೇಕಾಗ್ತದೆ. ಇದು ಏನೋ ರಾಜಕೀಯ ಉದ್ದೇಶದಿಂದ ಮಾಡಿದಾರೋ, ಇಲ್ಲ ನಮ್ಮ ಗೌರವಕ್ಕೆ ಚ್ಯುತಿ ತರಬೇಕು, ನಮ್ಮ ಮಕ್ಕಳಿಗೆ ಮಸಿ ಬೆಳಿಬೇಕು, ರಾಜಕೀಯದಲ್ಲಿ ಎಲ್ಲ ಒಂದು ಕಡೆ ಇವ್ರಿಗೆ ಇರ್ತಕ್ಕಂಥ ಗೌರವ ಹಾಳು ಮಾಡಬೇಕು ಅನ್ನೋದು ದೃಷ್ಟಿಯಿಂದ ಈ ರೀತಿಯಾಗಿ ಮಾಡಿರ್ತಕ್ಕಂಥದ್ದು ಅನ್ನೋದು ಯಾರು ಇದ್ರ ಹಿಂದ್ಗಡೆ ಇದ್ದಾರೆ ಅಂತೇಳಿ ತನಿಖೆ ಮಾಡಿದಾಗ ಇದ್ರ ಬಗ್ಗೆ ಗೊತ್ತಾಗ್ತದೆ. ಜಮೀನು ವಿಚಾರವಾಗಿ ಮೆನ್ಷನ್ ಮಾಡಿದ್ದಾರೆ ಸರ್, ಅದ್ರ ಬಗ್ಗೆ ನಿಮಗೆ ಒಂದು ನಿಮಿಷ, ಯಾವ ಜಮೀನು, ಎಲ್ಲಿ ಮಾಡಿದ್ದಾರೆ, ಯಾವುದು ಏನು ಅಂತ ಒಂದು ಸಣ್ಣ ಮಾಹಿತಿ ಕೂಡ ನನಗೆ ಗೊತ್ತಿಲ್ಲ. ಸಣ್ಣ ಮಾಹಿತಿನೂ ಕೂಡ ಗೊತ್ತಿಲ್ಲದೆ ಸುಖ ಸುಮ್ಮನೆ ಈ ರೀತಿಯಾದಂಥ ಆರೋಪಗಳು ಮಾಡಿದ್ರೆ ನಾನು ಏನು ಮಾಡ್ಬೇಕು ಹೇಳಿ. ನಾನು ಶಿಕ್ಷದ ಧರ್ಮಸ್ಥಳ ಮಂಜುನಾಥನ ಮೇಲೆ ಹಣೆ ಕೇಳ್ತೀನಿ. ಇದ್ರ ಬಗ್ಗೆ ನನಗೆ ಒಂದು ಮಾಹಿತಿ ಕೂಡ ಇಲ್ಲ, ಯಾವುದು ಕೂಡ ಇಲ್ಲ.
ಆದರೂ ಕೂಡ ಎಲ್ಲ ಒಂದು ಕಡೆ ಈ ರೀತಿಯಾದಂಥ ಆಪಾದನೆ ಮಾಡಿ ಈ ರೀತಿಯಾಗಿ FIR ಮಾಡಿ ಈ ರೀತಿಯಾಗಿ ಮಾಡಿದ್ರೆ ನಾವು ರಾಜಕಾರಣದಲ್ಲಿ ಯಾವ ರೀತಿ ಈಗ ಪ್ರಕರಣ ಆಗಿದೆ ಸರ್, ನಿಮ್ಮ ಮುಂದೆ ನಡುವೆ ಅದಕ್ಕೆ ಮುಂದೆ ನಾವು ನ್ಯಾಯಾಲಯದ ಮೂಲಕ ಕಾನೂನು ಮೂಲಕ ಹೋರಾಟವನ್ನು ಮಾಡ್ತೀವಿ ಸರ್. ಪ್ರತಿಪಕ್ಷ ಶಾಸಕರನ್ನ ಬೇರೆ ಈ ರೀತಿಯಿಂದ ಪ್ರಕರಣಗಳಲ್ಲಿ ಸಿಕ್ಕಾಕ್ಸುವಂಥದ್ದು ಈಗ ನೋಡ್ಬೋದು. ಈಗ ಮುನ್ರತ್ನವರಾಗಿರ್ಬೋದು, ಈಗ ಅದು ಬೇರೆ ಕೇಸು. ಬಟ್ ನಿಮ್ಮ ವಿಚಾರದಲ್ಲಿ ನನ್ನ ವಿಚಾರದಲ್ಲಿ ನಾನು ಒಬ್ಬ ಪ್ರಾಮಾಣಿಕವಾಗಿ ನನ್ನ ಕ್ಷೇತ್ರದ ಅಭಿವೃದ್ಧಿ ವಿಚಾರದಾಗಲಿ ನನ್ನ ಕ್ಷೇತ್ರದ ಜನರ ವಿಶ್ವಾಸವನ್ನು ಗಳಿಸೋಂಥ ಕೆಲಸ ಮಾಡ್ಕೊಂಬಂದಿರ್ತಕ್ಕಂಥದ್ದು. ಎಲ್ಲಿ ಕೂಡ ಒಬ್ಬ ನಮ್ಮ ವಿರೋಧಿಗೆ ಕೂಡ ನಾನು ಒಂದು ದಿವಸ ಕೂಡ ಒಂದು FIR ಮಾಡಿ ಅಂತ ಕೂಡ ಹೇಳಿಲ್ಲ ಇಷ್ಟು ವರ್ಷ ರಾಜಕೀಯ ಜೀವನದಲ್ಲಿ. ಆದರೆ ಈ ರೀತಿಯಾಗಿ ಮಾಡಿದಾಗ ಇದು ರಾಜಕೀಯ ದುರುದ್ದೇಶ ಅಂತ ಹೇಳಿದೆ ಇನ್ನೇನು ಹೇಳಬೇಕಾಗ್ತದೆ, ಇದನ್ನು ಅದನ್ನೇ ಹೇಳಬೇಕಾಗ್ತದೆ. ರೌಡಿ ಶೀಟರು ಅವನು ಕೊಲೆ ಆದಂಥ ಯಾರು ಅದೇ ಹೇಳ್ದನಲ್ಲ, ಯಾರು ರೌಡಿ ಶೀಟರು, ಏನಾಗಿದ್ನೋ, ಅವನು ಏನು, ಯಾವನ ಹಿನ್ನೆಲೆ ಏನು, ಯಾವುದು ಕೂಡ ನಮ್ಮ ಒಂದು ಸಣ್ಣ ಮಾಹಿತಿನೂ ಕೂಡ ನನಗಿಲ್ಲ. ಆದರೂ ಕೂಡ ಈಗ ನಾನು ಬೆಳಗ್ಗೆ ನಿಮ್ಮ TV ಗಳಲ್ಲಿ ನೋಡಿದಾಗ ಮಾತ್ರ ಇದು ನನಗೆ ಮಾಹಿತಿ ಗೊತ್ತಾಗಿದ್ದು. ಅದ್ರ ಮುಂಚೆ ನನಗೆ ಒಂದು ಸಣ್ಣ ಇದ್ರ ಬಗ್ಗೆ ಕೂಡ ಗಮನವೂ ಇಲ್ಲ. ಅಕಸ್ಮಾತ್ ಗೊತ್ತಿದ್ದಿದ್ರೆ ನಾನು ಇಮಿಡಿಯೇಟ್ಲಿ ಪೊಲೀಸ್ ಅಧಿಕಾರಿಗಳ ಸಂಪರ್ಕ ಮಾಡ್ತಾಯಿದ್ದೆ, ಯಾರ್ಯಾರು ಇದ್ದಾರೆ ಇದರಿಂದ ಕೂಡ ಮಾಡ್ತಾಯಿದ್ದೆ. ನನಗೆ ಮಾಹಿತಿ ಇಲ್ಲದೆ ನಾನು ಯಾವ ರೀತಿ ನಾನು ಪೊಲೀಸ್ ಅಧಿಕಾರಿಗಳಾಗಲಿ ಇನ್ನೊಬ್ಬರಾಗಲಿ ಮತ್ತೊಬ್ಬರಾಗಲಿ ಸಂಪರ್ಕ ಈಗ ಏನು ಗೊತ್ತಿಲ್ಲಲ್ಲ, ಇದ್ರ ಬಗ್ಗೆ ನನಗೆ ಮಾಹಿತಿನೂ ಇಲ್ಲ, ನಾನು ಇದರಲ್ಲಿ ಯಾವುದು ಪಾತ್ರನೂ ಇಲ್ಲ. ಸುಮ್ಮನೆ ನನ್ನ ಸುಮ್ಮನೆ ಇವತ್ತು ಎಲ್ಲ ಒಂದು ಕಡೆ ಈ ರೀತಿಯಾಗಿ TV ಗಳಲ್ಲಿ ಹಾಕ್ಕೊಂಡು ಮಾಡ್ತಕ್ಕಂಥದ್ದು ನಿಜವಾಗೂ ಕೂಡ ನನಗೆ ನೋವಾಗಿದೆ. ಇದರ ವಿರುದ್ಧವಾಗಿ ನಾನು ಕಾನೂನು ಹೋರಾಟ ಮಾಡ್ತೀನಿ. ಇದಿಷ್ಟು ಬೈರತಿ ಬಸವರಾಜ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ ಜೊತೆಗೆ ಕೃಷ್ಣ GB, ನ್ಯೂಸ್ 18 ಕನ್ನಡ, ಬೆಂಗಳೂರು.